ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಕೆಲವರು ಏನಾಗಿರುತ್ತೆ, ರೇಷನ್ ಕಾರ್ಡ್ನಲ್ಲಿ ಇರ್ತಾರೆ, ಅವರಿಗೆ ಆಧಾರ್ ಕಾರ್ಡು ಕಳ್ಕೊಂಡಿರ್ತಾರೆ. ಅಂದರೆ ಆಧಾರ್ ಕಾರ್ಡ್ ನಂಬರ್ ಕಳ್ಕೊಂಡಿರ್ತಾರೆ, ಒಂದು ಪ್ರೂಫೂ ಇರಲ್ಲ. ಅವರು ರೇಷನ್ ಕಾರ್ಡ್ನಲ್ಲಿ ಇರ್ತಾರೆ, ಅಂದರೆ ಅವರು ರೇಷನ್ ಕಾರ್ಡ್ನಲ್ಲಿ ಅವ್ರದ್ದು ಮೆಂಬರ್ ಆಗಿರ್ತಾರೆ. ಆವಾಗ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಈಗಿನ ಕಾಲದಲ್ಲಿ. ಯಾಕಂದರೆ ರೇಷನ್ ಕಾರ್ಡ್ ನಂಬರ್ ಇದ್ದರೆ ಸಾಕು, ಆಧಾರ್ ಕಾರ್ಡ್ ನಂಬರನ್ನು ತೆಗೆಯೋದು ಬಹಳ ಸುಲಭ ಆಗಿದೆ ಗ್ರಾಮೋನ್ನಲ್ಲಿ. ನೋಡಿ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಯಾರ್ಯಾರು ಆಧಾರ್ ಕಾರ್ಡನ್ನು ಕಳ್ಕೊಂಡಿದ್ದೀರೋ, ನೀವು ರೇಷನ್ ಕಾರ್ಡ್ನಲ್ಲಿದ್ದೀರೋ ಚಿಂತೆ ಮಾಡಬೇಡಿ. ಇನ್ಮೇಲೆ ಏನಿದೆ, ಆಧಾರ್ ಕಾರ್ಡ್ ನಂಬರ್ ಸಿಗುತ್ತೆ ಸಿಂಪಲ್ಲಾಗಿ. ಒಂದು ನೋಡಿ, ಫೋಟೋ ಬಯೋ ಸೆಂಟ್ರಲ್ಲಿ ಲಾಗಿನ್ ಆದಮೇಲೆ ಲಿಂಕಿಂಗ್ UID ಅಂತ ಆಪ್ಷನ್ ಇದೆ ನೋಡಿ. ಲಿಂಕಿಂಗ್ UID ಆರ್ ಎಕ್ಸಿಸ್ಟಿಂಗ್ ರೇಷನ್ ಕಾರ್ಡ್ ಅಂತಗೇಸಿ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಲಿಂಕಿಂಗ್ ರೇಷನ್ ಕಾರ್ಡ್ ಮೆಂಬರ್ಸ್, ರೇಷನ್ ಕಾರ್ಡ್ ನಂಬರ್ ಹಾಕಬೇಕು, ಗೋ ಅಂತ ಕೊಡಬೇಕು. ನೋಡಿ, ಫೋಟೋ ಬಯೋ ಸೆಂಟರ್ ಅಂದರೆ ವೆಬ್ಸೈಟಲ್ಲಿ ಫೋಟೋ ಬಯೋ ಸೆಂಟರ್ನಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ, ಯಾರದು ಮೆಂಬರ್ದು ಆಧಾರ್ ಕಾರ್ಡ್ ನಂಬರ್ ಬೇಕಾಗಿದೆ ಅವ್ರದ್ದು ಮೆಂಬರ್ ಹೆಸರು ತೊಗೊಳ್ಬೇಕು, ಗೋ ಅಂತ ಕೊಡಬೇಕು. ಯಾರ ಹೆಸರು ಯಾರ್ದು ಕಳೆದಿದೆಯೋ ಆಧಾರ್ ಕಾರ್ಡು ಕೊಡಬೇಕು. ಕೊಟ್ಟ ಮೇಲೆ ನೋಡಿ ಕೆಳಗಡೆ ಎಂಟರ್ ಆಧಾರ್ ನಂಬರ್ ನೋಡಿ, ಕೆಳಗಡೆ ಇದೆ ಆಲ್ರೆಡಿ ಆಧಾರ್ ನಂಬರ್ ತೋರಿಸಿಬಿಡ್ತು. ಈಗೇನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಲ್ಲ, ಆಧಾರ್ ಕಾರ್ಡ್ ನಂಬರ್ ತೋರಿಸಿಬಿಡ್ತು. ಇಷ್ಟೇ ಸಿಂಪಲ್ಲಾಗಿದೆ. ಆಧಾರ್ ಕಾರ್ಡ್ ನಂಬರ್ ಯಾರ್ಯಾರು ಕಳ್ಕೊಂಡಿದ್ರೋ ಅದು ರೇಷನ್ ಕಾರ್ಡಲ್ಲಿದ್ದರೆ ಆರಾಮಾಗಿ ಆಧಾರ್ ಕಾರ್ಡ್ ನಂಬರ್ ಸಿಗುತ್ತೆ. ನೋಡಿ, ಯಾರ್ಯಾರು ಈ ಆಧಾರ್ ಕಾರ್ಡ್ ಕಳ್ಕೊಂಡಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.